ಗುಲಾಬ್ ಜಾಮೂನ್ ಹೆಸರು ಹೇಗ್ ಬಂತಂತ ಗೊತ್ತಾ? ಇದ್ರ ಹಿಂದೆ ರೋಸ್ ವಾಟರ್ ನ ರಾಯಲ್ ಸೀಕ್ರೆಟ್ ಇದೆ. ವಾರ್ಮ್ ಸಾಫ್ಟ್ ಸಿರಪ್ ಸೋಪ್ ಬಾಯಲ್ಲಿಟ್ರೆ ಮೆಲ್ಟ್ ಆಗೋ ಈ ಗುಲಾಬ್ ಜಾಮೂನ್ ಇಂಡಿಯನ್ ಸ್ವೀಟ್ ಅಂತ ನಾವ್ ಅನ್ಕೊಂಡಿದ್ವಿ. ಬಟ್ ಈ ಸ್ವೀಟ್ ಟೋಟಲ್ ಡಿಫ್ರೆಂಟ್ ಇದೆ. ಲೆಟ್ಸ್ ಗೋ ಬ್ಯಾಕ್ ಟು 800 to 900 ಇಯರ್ಸ್. ಸ್ಮಾಲ್ ಡಬ್ ಬಾಲ್ ಫ್ರೈ ಮಾಡಿ ಹನಿ ಸಿರಪ್ ಅಲ್ಲಿ ಸೋಪ್ ಮಾಡಿ ಏನ್ಷಂಟ್ ಪರ್ಷಿಯಾದಲ್ಲಿ ಒಂದ್ ಸ್ವೀಟ್ ಫೇಮಸ್ ಆಗುತ್ತೆ. ಪರ್ಷಿಯನ್ ಕುಕ್ಸ್ ಇಂಡಿಯಾಗೆ ಬಂದಾಗ ಈ ಸ್ವೀಟ್ ಐಡಿಯಾನ ಮುಘಲ್ ಕಿಚನ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಮುಘಲ್ ಕುಕ್ಸ್ ಇದರಲ್ಲಿ ಇಂಡಿಯನ್ ಇಂಗ್ರೀಡಿಯೆಂಟ್ಸ್ ಅನ್ನ ಕಂಬೈನ್ ಮಾಡ್ತಾರೆ. ಪರ್ಷಿಯನ್ ಟೆಕ್ನಿಕ್, ಇಂಡಿಯನ್ ಗೋವಾ, ಘೀ, ಎಲಾಚಿ ಇವೆಲ್ಲ ಸೇರಿದಾಗ ಒಂದು ನ್ಯೂ ಸ್ವೀಟ್ ರೆಡಿ ಆಗುತ್ತೆ. ಅದೇ ಗುಲಾಬ್ ಜಾಮೂನ್. ಹಾಗಾದ್ರೆ ಇದಕ್ಕೆ ಗುಲಾಬ್ ಜಾಮೂನ್ ಅಂತ ನೇಮ್ ಬಂದಿರೋದಾದ್ರೂ ಹೇಗೆ? ಗುಲಾಬ್ ಇದು ಪರ್ಷಿಯನ್ ವರ್ಡ್ ಗೋಲ್ ಅಬ್ ಮೀನ್ಸ್ ರೋಸ್ ವಾಟರ್ ಇಂದ ಬಂದಿರೋದು. ಶುಗರ್ ಸಿರಪ್ ಅಲ್ಲಿ ರೋಸ್ ಎಸೆನ್ಸ್ ಯೂಸ್ ಮಾಡ್ತಿದ್ರು. ಜಾಮೂನ್ ಇದು ಬಂದಿರೋದು ಇಂಡಿಯನ್ ಜಾಮೂನ್ ಫ್ರೂಟ್ ಇಂದ. ಜಾಮೂನ್ ಫ್ರೂಟ್ ತರ ಇದ್ರ ಶೇಪ್ ಅಂಡ್ ಕಲರ್ ಇರೋದ್ರಿಂದ ಒಟ್ಟಾಗಿ ಇದನ್ನ ಗುಲಾಬ್ ಜಾಮೂನ್ ಅಂತ ಕರೆದ್ರು. ಮುಘಲ್ ಪ್ಯಾಲೇಸ್ ಇಂದ ಈ ಗುಲಾಬ್ ಜಾಮೂನ್ ಸ್ಲೋಲಿ ಕಾಮನ್ ಪೀಪಲ್ ಗೆ ರೀಚ್ ಆಯ್ತು. ಅಂಡ್ ಎವ್ರಿ ಸ್ಟೇಟ್ ಅಲ್ಲಿ ಅದರದೇ ಆದಂತ ಟ್ವಿಸ್ಟ್ ನ ಇವೆಂಟ್ ಮಾಡ್ತು. ಸೊ ಫೆಸ್ಟಿವಲ್, ವೆಡ್ಡಿಂಗ್ ಎವ್ರಿವೇರ್ ಗುಲಾಬ್ ಜಾಮೂನ್ ಕಂಪಲ್ಸರಿ ಆಯ್ತು. ನಿಮ್ಗೆ ಗುಲಾಬ್ ಜಾಮೂನ್ ನ ಯಾವ ಕಾಂಬಿನೇಷನ್ ಫೇವ್ರೇಟ್ ಅಂತ ಕಾಮೆಂಟ್ ಮಾಡಿ. ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಆರ್ ಡ್ರೈ ಜಾಮೂನ್. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.